ವೆಲ್ಕಮ್ ಟು ಡೈಲಿ ಕರೆಂಟ್ ಅಫೇರ್ಸ್ ಸೀರೀಸ್. ಇದು ವಿಡಿಯೋ ನಂಬರ್ 7 ಆಗುತ್ತೆ. ಇವತ್ತಿನ ದಿವಸ ನಾವು 25 ಜುಲೈ 2026ರಿಂದ 28 ಜುಲೈ 2026ರವರೆಗಿನ ಕರೆಂಟ್ ಅಫೇರ್ಸ್ಗೆ ಅಧ್ಯಯನ ಮಾಡೋದಂತೆ. ಮೊದಲನೇದಾಗಿ ಬರ್ತಕ್ಕಂಥದ್ದು BPL ಕುಟುಂಬ ಅಂತೇಳಿ, ಏನು ಬಿಲೋ ಪಾವರ್ಟಿ ಲೈನ್ಸ್ ಅಂತ ಏನು ಬರ್ತಾರೆ, BPL ಕುಟುಂಬ ಏನು ಹೊಂದಿರತೈತಿಲ್ಲ, BPL ಕಾರ್ಡ್ ಹೊಂದಿರುವ ಕುಟುಂಬಗಳ ವಾರ್ಷಿಕ ಆದಾಯ ಮಿತಿಯನ್ನು 1.2 ಲಕ್ಷದಿಂದ 3 ಲಕ್ಷಕ್ಕೆ ಏರಿಸಲು ಏನಪ್ಪ ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ ಅಂತ ಹೇಳಿ. ಇತ್ತೀಚೆಗೆ ಇನ್ನೊಂದು ಸರ್ಕಾರ ಏನಪ್ಪಾ ಅಂದ್ರೆ ಆದೇಶವನ್ನು ಹೊರಡಿಸಿರ್ತೈತಿ. ಏನಂತಂದ್ರೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಏನ್ ಈ BPL ಕುಟುಂಬ ಎದುರಿಗೆ ಆಹಾರ ಧಾನ್ಯಗಳನ್ನು ಕೊಡ್ತಾರಲ್ಲ, ನ್ಯಾಯಬೆಲೆ ಅಂಗಡಿಗಳು ಇರ್ತಾವಲ್ಲ, ನ್ಯಾಯಬೆಲೆ ಅಂಗಡಿಗಳನ್ನು ಬೆಳಿಗ್ಗೆ 6ರಿಂದ ರಾತ್ರಿ 10ರವರೆಗೆ ಏನಪ್ಪಾ ಅಂತ ತೆರೆಯಲು ಮಾರ್ಗಸೂಚಿಯನ್ನ ಹೊರಡಿಸೈತೆ ಅಂತ ಹೇಳಿ ಇತ್ತೀಚೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಆದೇಶ ಮಾಡೈತೆ ಅಂತ ಹೇಳಿ. ಓಕೆ, ತದನಂತರ ಬೆಂಗಳೂರು ತಂತ್ರಜ್ಞಾನ ಶೃಂಗಸಭೆ 2029ನೇ ಆವೃತ್ತಿಯ ಈ ವರ್ಷದ 2026ನೇ ಸಾಲಿಂದು ನವೆಂಬರ್ 17ರಿಂದ ನವೆಂಬರ್ 19ರವರೆಗೆ ಬೆಂಗಳೂರಿನ ಅಂತಾರಾಷ್ಟ್ರೀಯ ಪ್ರದರ್ಶನ ಕೇಂದ್ರದಲ್ಲಿ ನಡೆಯಲಿದೆ ಅಂತ ಹೇಳಿ. ಓಕೆ, ಇದರ ಥೀಮ್ ಬಂದು ಈ ವರ್ಷದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಬಿಹಾಂಡ್ ಅಂತೇಳಿ, ಅಂದ್ರೆ ಕೃತಕ ಬುದ್ಧಿಮತ್ತೆ ಮತ್ತು ಅದರ ಆಚೆ ಅಂತೇಳಿ ಇದ್ರ ಥೀಮ್ ಇದೆ ಅಂತ ಹೇಳಿ ನೀವು ನೆನಪಿಟ್ಟುಕೋಬೇಕಾಗಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಜಾಗತಿಕ ವಾಸಯೋಗ್ಯ ಸೂಚ್ಯಂಕ ಗ್ಲೋಬಲ್ ಲೈವ್ಲಿಬಿಲಿಟಿ ಇಂಡೆಕ್ಸ್ ಅಂತೇಳಿ ಎಕನಾಮಿಕ್ ಇಂಟೆಲಿಜೆನ್ಸ್ ಯೂನಿಟ್ದವ್ರು ಏನಪ್ಪಾ ಅಂದ್ರೆ ಈ ಇಂಡೆಕ್ಸ್ ಅನ್ನ ಬಿಡ್ಕೋತ ಬರ್ತಾ ಇದೆ. ವಿಶ್ವದ 173 ನಗರಗಳ ಪೈಕಿ ಡೆನ್ಮಾರ್ಕ್ನ ಕೋಪನ್ಹೇಗನ್, ಆಸ್ಟ್ರೇಲಿಯಾದ ವಿಯೆನ್ನಾ ಮತ್ತು ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ಸಿಟಿಗಳು ಮೊದಲ 3 ಸ್ಥಾನವನ್ನ ಪಡೆದಿದ್ದಾವ ಅಂತ ಹೇಳಿ. ಓಕೆ, ಭಾರತ ದೇಶದಲ್ಲಿ ನವದೆಹಲಿ 120ನೇ ಸ್ಥಾನ, ಮುಂಬೈ 121ನೇ ಸ್ಥಾನ, ಚೆನ್ನೈ 123 ಮತ್ತು ಬೆಂಗಳೂರು 127ನೇ ಸ್ಥಾನವನ್ನು ಪಡೆದೈತೆ ಅಂತ ಹೇಳಿ. ನಿಮಗೆ ಪ್ರಶ್ನೆ ಕೇಳ್ಬೋದು, ಏನಂತಂದ್ರೆ ಜಾಗತಿಕ ವಾಸಯೋಗ ಸೂಚ್ಯಂಕ ಅಂತ ಯಾರು ಬಿಡುಗಡೆ ಮಾಡ್ತಾರೆ ಅಂತ ಕೇಳ್ಬೋದು. ಭಾರತದ ರ್ಯಾಂಕಿಂಗ್ ಬಗ್ಗೆನೂ ಭಾರತದ ನಗರಗಳ ರ್ಯಾಂಕಿಂಗ್ ಬಗ್ಗೆನೂ ನಿಮ್ಗೆ ಕೇಳ್ಬೋದು. ನವದೆಹಲಿ ಟಾಪ್ ನಲ್ಲಿ ಬರುತ್ತೆ, ಮುಂಬೈ 121, ಅಂದ್ರೆ ಭಾರತ ನಗರಗಳಲ್ಲಿ ನವದೆಹಲಿ 1, ಮುಂಬೈ 2, ಚೆನ್ನೈ 3, ಬೆಂಗಳೂರು 4ನೇ ಸ್ಥಾನ ಅಂತೇಳಿ. ಓಕೆ, ನೆಕ್ಸ್ಟ್ ಆಯುಷ್ ಭವನ್ ನವದೆಹಲಿಯಲ್ಲಿ ಪ್ರಗತಿ ಕೆಫೆ ಅನ್ನು ಆರೋಗ್ಯಕರ ಜೀವನ ಶೈಲಿ ಮತ್ತು ಆಯುಷ್ ಉತ್ಪನ್ನಗಳ ಬಳಕೆ ಉದ್ದೇಶದಿಂದ ಇದನ್ನ ಏನಪ್ಪಾ ಅಂದ್ರೆ ಆಯುಷ್ ಭವನ್ ಅಂತೇಳಿ ಒಂದು ಮಾಡಿದ್ದಾರೆ ಅಂತೇಳಿ. ಓಕೆ, ಭಾರತದ ಯುವ ಕ್ರಿಕೆಟ್ ಆಟಗಾರ ವೈಭವ್ ಸೂರ್ಯವಂಶಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ ಅರ್ಧಶತಕ ಗಳಿಸಿದ ಅತಿ ಕಿರಿಯ ಆಟಗಾರ ಎಂಬ ವಿಶ್ವ ದಾಖಲೆಯನ್ನು ನಿರ್ಮಾಣ ಮಾಡಿದ್ದಾರೆ ಅಂತೇಳಿ. ಓಕೆ, ಏನಂತಂದ್ರೆ ಭಾರತದ ಯುವ ಕ್ರಿಕೆಟ್ ವೈಭವ್ ಸೂರ್ಯವಂಶಿ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ ಅರ್ಧಶತಕ ಅತಿ ಕಿರಿಯ ಆಟಗಾರ ಮತ್ತು ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ ಅತಿ ಕಿರಿಯ ವಯಸ್ಸಿನಲ್ಲಿ ಭಾಗವಹಿಸಿದ ಆಟಗಾರ ಅಂತೂ ಯಾರಂತಂದ್ರೆ ವೈಭವ್ ಸೂರ್ಯವಂಶಿ ಅಂತೇಳಿ ನೆನ್ಬಿಟ್ಟು ಹೋಗಿ ನೀವು. ಓಕೆ, 14ನೇ ದಕ್ಷಿಣ ಏಷ್ಯಾ ಕ್ರೀಡಾಕೂಟ 2027 ಎಲ್ಲಂದ್ರೆ ಪಾಕಿಸ್ತಾನದಲ್ಲಿ ನಡೆಯಲಿದೆ ಅಂತೇಳಿ. 14ನೇ ದಕ್ಷಿಣ ಏಷ್ಯಾ ಕ್ರೀಡಾಕೂಟ 2027 ನಾವು ಇಲ್ಲಿ ಪಾಕಿಸ್ತಾನದ ನಡೆಯಲಿದೆ. ಮೊದಲ ದಕ್ಷಿಣ ಏಷ್ಯಾ ಕ್ರೀಡಾಕೂಟ 1984 ನೇಪಾಳದಲ್ಲಿ ಕಠ್ಮಂಡು ನಗರದಲ್ಲಿ ನಡೆದಿತ್ತು ಅಂತ ಬಗ್ಗೆ ನೆನ್ಪಿಟ್ಕೋಬೇಕಾಗಿತ್ತು. ಓಕೆ, ನ್ಯಾಟೋ ಅಂತೇಳಿ, ಈ ನ್ಯಾಟೋ ಅಂತಂದ್ರೆ ಏನಂತಂದ್ರೆ ನ್ಯಾಟೋ ಶೃಂಗಸಭೆ ಈ ಪ್ರತಿ ವರ್ಷ ಏನಪ್ಪಾ ಅಂತಂದ್ರೆ ನಡೀತೈತಿ. ಈ ವರ್ಷದ ಟರ್ಕಿಯ ಅಂಗಾರ ನಗರದಲ್ಲಿ ಏನಂದ್ರೆ ನ್ಯಾಟೋ ಶೃಂಗಸಭೆ ನಡೆದೈತೆ ಅಂತೇಳಿ. ನ್ಯಾಟೋ ಅನ್ನೋದು ಏನಂದ್ರೆ 1949 ಏಪ್ರಿಲ್ 4ರಂದು ಇದನ್ನು ಸ್ಥಾಪನೆ ಆಗೈತಿ. ಇದರ ಮುಖ್ಯ ಕೇಂದ್ರ ಕಚೇರಿ ಎಲ್ಲಿದೆ ಅಂತಂದ್ರೆ ಬೆಲ್ಜಿಯಂನ ಬ್ರುಸೆಲ್ಸ್ ನಗರದಲ್ಲಿ ಇದೆ ಅಂತೇಳಿ. ಇದು ಯಾವ ಇದ್ರ ಮುಖಾಂತರ ಒಪ್ಪಂದ ಟ್ರೀಟಿ ಮುಖಾಂತರ ನ್ಯಾಟೋ ಪಡೆ ಇದು ಸ್ಥಾಪನೆ ಆಯ್ತು ಅಂತಂದ್ರೆ ಉತ್ತರ ಅಟ್ಲಾಂಟಿಕ್ ಒಪ್ಪಂದ, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಮುಖಾಂತರ ಈ ನ್ಯಾಟೋ ಅನ್ನೋದು 1949 ಏಪ್ರಿಲ್ 4ರಂದು ಸ್ಥಾಪನೆ ಆಗಿದೆ ಅಂತೇಳಿ. ಬಾಂಗ್ಲಾದೇಶದ ರಾಷ್ಟ್ರಪತಿ ಮೊಹಮ್ಮದ್ ಶಹಾಬುದ್ದೀನ್ ಅನ್ನೋರು ಏನಪ್ಪಾ ಅಂದ್ರೆ ರಾಜೀನಾಮೆ ನೀಡಿದ್ದಾರೆ. ಯಾಕಂದ್ರೆ ನೆರೆ ರಾಷ್ಟ್ರ ಅಂತ ನೆನಪಿಟ್ಕೋಬೇಕಿದ್ದು. ಇದು ಬಾಂಗ್ಲಾದೇಶದ ಪ್ರಸ್ತುತ ಪ್ರಧಾನ ಮಂತ್ರಿ ಯಾರಪ್ಪ ತಾರಿಕ್ ರಹಮಾನ್ ಅಂತ ನೋಡಿದಾರೆ. ಇತ್ತೀಚೆಗೆ ನ್ಯೂಸ್ ನಲ್ಲಿ ಇರ್ತಕ್ಕಂಥ ವನ್ಯಜೀವಿ ಧಾಮ ಅಂತಂದ್ರೆ ಮಹಾನಂದ ವನ್ಯಜೀವಿ ಧಾಮ ವನ್ಯಜೀವಿ ಅಭಯಾರಣ್ಯ ಎಲ್ಲಿ ಬರ್ತೈತೆ ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಬರ್ತೈತಿ, ಮತ್ತು ವಾಲ್ಮೀಕಿ ಹುಲಿ ಸಂರಕ್ಷಣಾ ಪ್ರದೇಶ ಎಲ್ಲಿ ಬರ್ತೈತೆ ಅಂದ್ರೆ ಬಿಹಾರದಲ್ಲಿ ಇದೆ ಅಂತೇಳಿ. ಓಕೆ, ತದನಂತರ ಬರ್ತಕ್ಕಂಥದ್ದು ಕಾರ್ಗಿಲ್ ವಿಜಯ ದಿವಸ್ ಅಂತ. ಕಾರ್ಗಿಲ್ ವಿಜಯ ದಿವಸ್ ಅಂತ ಆಚರಣೆ ಮಾಡ್ತಾರೆ ಜುಲೈ 26ನೇ ತಾರೀಕಿನ ಕಾರ್ಗಿಲ್ ವಿಜಯ ದಿವಸ ಅಂತ ಆಚರಣೆ ಮಾಡ್ತಾರೆ. ರೀಸನ್ ಏನಂತಂದ್ರೆ 1999 ಜುಲೈ 26ಕ್ಕೆ ಏನಂದ್ರೆ ಪಾಕಿಸ್ತಾನದ ವಿರುದ್ಧ ನಾವು ಜಯ ಸಾಧಿಸಿದ ನೆನಪಿಗೋಸ್ಕರ ಇದನ್ನು ಆಚರಣೆ ಮಾಡ್ತಾರೆ. 1999ರಲ್ಲಿ
ಮೇ 3ರಿಂದ ಜುಲೈ 26ರವರೆಗೆ ಏನಪ್ಪಾ ಅಂದ್ರೆ ಪಾಕಿಸ್ತಾನ ಮತ್ತು ಭಾರತ ನಡುವೆ ಯುದ್ಧ ನಡೆದಿತ್ತು. ಆ ದಿವಸದಿಂದ ವಿಜಯ ದಿವಸ ಅಂತ ಜುಲೈ 26ನೇ ತಾರೀಕನ್ನು ಆಚರಣೆ ಮಾಡ್ತಾರೆ. ಇವಾಗ ಅಲ್ಲಿ ನಡೆದಿರ್ತಕ್ಕಂಥ ಆಪರೇಷನ್ ಹೆಸರು ಏನಂದ್ರೆ ಆಪರೇಷನ್ ವಿಜಯ ಅಂತೇಳಿ. ಓಕೆ, ಕರ್ನಾಟಕದ ಸುಗಮ ಸಂಗೀತದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಕಲಾವಿದ ಯಾರಂತಂದ್ರೆ ಮ್ಯಾಂಡೋಲಿನ್ ವಾದಕ NS ಪ್ರಸಾದ್ ಅನ್ನೋರು ಏನಂದ್ರೆ ಇದನ್ನು ಹೊಂದಿದಾರಂತೆ. ಇವರು ಮ್ಯಾಂಡೋಲಿನ್ ಎಂಬ ಪಾಶ್ಚಾತ್ಯ ಮೂಲದ ಮ್ಯಾಂಡೋಲಿನ್ ವಾದ್ಯವನ್ನು ಕನ್ನಡದಲ್ಲಿ ಸುಗಮ ಸಂಗೀತದಲ್ಲಿ ಜನಪ್ರಿಯಗೊಳಿಸಿದ ಪ್ರಮುಖ ಕಲಾವಿದರಲ್ಲಿ ಇವರು ಒಬ್ಬರು ಅಂತೇಳಿ. ಯಾರು ಅಂದ್ರೆ ಮ್ಯಾಂಡೋಲಿನ್ ವಾದಕ NS ಪ್ರಸಾದ್ ಅಂತೇಳಿ. ಓಕೆ, ಇದು ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್, ಇದು ಇಂಪಾರ್ಟೆಂಟ್ ನೋಡ್ರಿ. ಉತ್ತರ ಪ್ರದೇಶದ ವಾರಾಣಸಿ ಸಮೀಪದ ಸಾರನಾಥ್ ಅನ್ನೋದೇನಪ್ಪಾ ಅಂದ್ರೆ ಯುನೆಸ್ಕೋ ವಿಶ್ವ ಪರಂಪರೆ ತಾಣಕ್ಕೆ ಏನಪ್ಪಾ ಅಂತಂದ್ರೆ ಮಾನ್ಯತೆಯನ್ನು ಪಡೆದೈತಿ ಅಂತೇಳಿ. ಯಾವುದು? ವಾರಾಣಸಿಯ ಸಾರನಾಥ್ ಅಂತೇಳಿ. ಸಾರನಾಥ್ ಪ್ಲೇಸ್ ಬುದ್ಧ ಇದು ಇದಕ್ಕೆ ಸಂಬಂಧಪಟ್ಟದ್ದು. ನೆಕ್ಸ್ಟ್, ಇಲ್ಲಿ ಏನಂತಂದ್ರೆ ಇದು ಭಾರತದ 45ನೇ ಯುನೆಸ್ಕೋ ವಿಶ್ವ ಪಾರಂಪರ್ಯ ತಾಣ ಅಂತೇಳಿ. ಭಾರತದಲ್ಲಿ ಎಷ್ಟು ಅದಾವ ಅಂತಂದ್ರೆ ಟೋಟಲ್ 45, ಇದು ಹಿಡಿದು 45 ವಿಶ್ವ ಪಾರಂಪರಿಕ ತಾಣಗಳು ಸಿಗ್ತಾವೆ ನಮಗೆ. ಇವುಗಳಲ್ಲಿ ಏನಪ್ಪಾ ಅಂದ್ರೆ 37 ಸಾಂಸ್ಕೃತಿಕ ಕಲ್ಚರಲಿ ರೆಕಗ್ನೈಸ್ಡ್ ಮಾಡಿದ್ದಾರೆ. 7 ನೈಸರ್ಗಿಕವಾಗಿರ್ತಕ್ಕಂಥ ರೆಕಗ್ನೈಸ್ ಮಾಡಿದ್ದಾರೆ. ಒಂದು ಮಿಶ್ರ, ಅದರಲ್ಲಿ ಕಲ್ಚರಲ್ ಇದನ್ನು ಇದೆ ಮತ್ತೆ ನ್ಯಾಚುರಲ್ ಇದನ್ನು ಇದೆ. ಅದು ಯಾವ್ದಂತಂದ್ರೆ ಕಾಂಚನಜುಂಗ ರಾಷ್ಟ್ರೀಯ ಉದ್ಯಾನವನ ಅಂತೇಳಿ. ಇಲ್ಲಿ ಸಾಂಸ್ಕೃತಿಕ ಮತ್ತು ನೈಸರ್ಗಿಕ ಎರಡು ವೈಶಿಷ್ಟ್ಯತೆಗಳನ್ನು ಹೊಂದಿರತಕ್ಕಂಥ ಇದು ಭಾರತದ ಏಕೈಕ ಮಿಶ್ರ ವಿಶ್ವ ಪಾರಂಪರಿಕ ತಾಣ ಅಂತ ಹೇಳಿ. ಭಾರತ ದೇಶದಲ್ಲಿ ಏನಪ್ಪಾ ಅಂದ್ರೆ ಮೊದಲ ಬಾರಿಗೆ ವಿಶ್ವ ಪಾರಂಪರ್ಯ ತಾಣವನ್ನು ಯಾವಾಗ ಇದು ಸಿಗ್ತೈತೆ ಅಂದ್ರೆ 1983ರಲ್ಲಿ ಸಿಗ್ತೈತಿ. ಯಾವಾಗ? 1983. ಅಜಂತ ಗುಹೆಗಳು ಮಹಾರಾಷ್ಟ್ರ, ಎಲ್ಲೋರದ ಗುಹೆಗಳು ಮಹಾರಾಷ್ಟ್ರ, ಆಗ್ರಾ ಕೋಟೆಯಲ್ಲಿ ಬರ್ತಿತ್ತು ಅಂತಂದ್ರೆ ಉತ್ತರ ಪ್ರದೇಶ, ತಾಜ್ ಮಹಲ್ ಬಂದು ಉತ್ತರ ಪ್ರದೇಶ. ಇವು ಏನಪ್ಪಾ ಅಂದ್ರೆ 1983ರಲ್ಲಿ ಮೊದಲ ಬಾರಿಗೆ ಯುನೆಸ್ಕೋ ವಿಶ್ವ ಪಾರಂಪರ್ಯ ಪಟ್ಟಿಗೆ ಏನಪ್ಪಾ ಅಂದ್ರೆ ಸೇರ್ಪಡೆಗೊಳ್ತಾವ. ಕರ್ನಾಟಕದಲ್ಲಿರ್ತಕ್ಕಂಥ ವಿಶ್ವ ಪಾರಂಪರ್ಯ ತಾಣಗಳು ಯಾವ ಅಂತಂದ್ರೆ ಒಂದು ಹಂಪಿ ಸ್ಮಾರಕ 1986ರಲ್ಲಿ ಸೇರ್ಪಡೆಯಾಗುತ್ತೆ. ಪಟ್ಟದಕಲ್ಲಿನ ಸ್ಮಾರಕಗಳು 1987ರಲ್ಲಿ ಪಟ್ಟದಕಲ್ಲ ಏನು ವಿಶ್ವ ಪಾರಂಪರ್ಯ ಪಟ್ಟಿಗೆ ಸೇರ್ಪಡೆ ಆಗುತ್ತೆ. ಆಮೇಲೆ ಪಶ್ಚಿಮ ಘಟ್ಟಗಳು ಅಂತೇಳಿ 2012ರಲ್ಲಿ ಇದು ಏನಪ್ಪಾ ಅಂದ್ರೆ ಸೇರ್ಪಡೆ ಆಗುತ್ತೆ. ಇದು ಕರ್ನಾಟಕ ಸೇರಿದಂತೆ 4 ರಾಜ್ಯಗಳನ್ನು ವ್ಯಾಪಿಸಿದ್ರಿಂದ ಆ 4 ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಇದೊಂದು ವಿಶ್ವ ಪಾರಂಪರ್ಯ ಪಟ್ಟಿಗೆ ಸೇರ್ಪಡೆ ಆಗುತ್ತೆ. ಹೊಯ್ಸಳ ಪವಿತ್ರ ದೇವಾಲಯಗಳ ಸಮೂಹ ಅಂದ್ರೆ ಬೇಲೂರು, ಹಳೆಬೀಡು ಮತ್ತು ಸೋಮನಾಥಪುರ ಈ 3 ಕೂಡ 2023ರಲ್ಲಿ ಏನಪ್ಪಾ ಅಂತಂದ್ರೆ ವಿಶ್ವ ಪಾರಂಪರ್ಯ ಪಟ್ಟಿಗೆ ಸೇರ್ಪಡೆಗೊಳ್ತಾವ ಅಂತೇಳಿ. ಓಕೆ, ನೆನ್ಪಿಟ್ಕೋಬೇಕು. ಎಷ್ಟು? ಕರ್ನಾಟಕದಿಂದ 4. ಇದರಲ್ಲಿ ನೋಡು 3 ಬಂದು ಏನಪ್ಪಾ ಅಂತಂದ್ರೆ ಕಲ್ಚರಲ್ ಸಂಬಂಧಪಟ್ಟಂಗಂದ್ರೆ ಪಶ್ಚಿಮ ಘಟ್ಟಗಳು ಬಂದು ನ್ಯಾಚುರಲ್ ಇದು ಸಂಬಂಧಪಟ್ಟ ವೈಶಿಷ್ಟ್ಯನ ಹೊಂದಿರತಕ್ಕಂಥದ್ದು ಅಂತೇಳಿ. ನೆಕ್ಸ್ಟ್, 2026ರ ಕಾಮನ್ವೆಲ್ತ್ ಕ್ರೀಡಾಕೂಟ. ಇತ್ತೀಚೆಗೆ ಕಾಮನ್ವೆಲ್ತ್ ಕ್ರೀಡಾಕೂಟ ನಡೀತಲ್ಲ, ಈ ಕಾಮನ್ವೆಲ್ತ್ ಕ್ರೀಡಾಕೂಟದ ಮೊದಲ ಪದಕವನ್ನು ಯಾರು ಗೆದ್ರ ಅಂತಂದ್ರೆ ಮೊದಲ ಪದಕವನ್ನು ಪ್ಯಾರಾ ಪವರ್ ಲಿಫ್ಟಿಂಗ್ ವಿಭಾಗದಲ್ಲಿ ಬಿಹಾರದ ಜಂಡು ಕುಮಾರ್ ಅವರು ಗೆದ್ದಿದ್ದಾರೆ. ಕಂಚಿನ ಪದಕವನ್ನು ಗೆಲ್ಲುವ ಮೂಲಕ ಭಾರತಕ್ಕೆ ಮೊದಲ ಪದಕವನ್ನ ಗೆದ್ದುಕೊಟ್ರು ಅನ್ನೋದ್ರ ಬಗ್ಗೆ ನೀವು ನೆನಪಿಟ್ಕೋಬೇಕಾಗಿರ್ತಕ್ಕಂಥ. ಈ ಕಾಮನ್ವೆಲ್ತ್ ಬಗ್ಗೆ ನಿಮ್ಗೆ ಕ್ಲಾಸ್ ಮಾಡ್ತೀನಿ ನಾನು. ಫಸ್ಟ್ ಇಲ್ಲಿ ಇದು ಡೈಲಿ ಕರೆಂಟ್ ಅಫೇರ್ಸ್ ಅಲ್ಲಿ ಬಂದಿದೆ, ಅದನ್ನ ಹೇಳ್ಕೊತ ಹೋಗ್ತೀನಿ ಫಸ್ಟ್. ಓಕೆ, ಇದಾದ ನಂತರ ಬರ್ತಕ್ಕಂಥದ್ದು ಯಾವತ್ತ ಅಂದ್ರೆ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ NTA ಅಂತ ನಡೆಸುವ ಪರೀಕ್ಷೆಗಳಲ್ಲಿ ಸುಧಾರಣೆಗಳನ್ನು ಮತ್ತು ಶಿಫಾರಸು ಮಾಡಲು ಕೇಂದ್ರ ಸರ್ಕಾರ ನಂದನ್ ನೀಲ್ಕಣಿ ಅವರ ಅಧ್ಯಕ್ಷತೆಯಲ್ಲಿ ಏನು ಅಂದನಪ್ಪ ಅಂದ್ರೆ ಉನ್ನತ ಮಟ್ಟದ ಕಾರ್ಯಪಡೆಯನ್ನ ರಚನೆ ಮಾಡ್ತಿದೆ ಅಂತ ಹೇಳಿ ನರೇಂದ್ರ ಮೋದಿ ಅವರು ತಮ್ಮ ಒಂದು ಇನ್ಸ್ಟಾಗ್ರಾಮ್ ವಿಡಿಯೋ ಮುಖಾಂತರ ಇದನ್ನ ಘೋಷಣೆ ಮಾಡ್ತಾರೆ. ಯಾವ್ದಂತಂದ್ರೆ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ನಡೆಸುವ ಪರೀಕ್ಷಾ ಸುಧಾರಣೆಯನ್ನು ತರಬೇಕಾಗಿಸಲಂದ ಒಂದು ಹೈ ಪವರ್ ಕಮಿಟಿ ಅಂತ ಒಂದು ರಚನೆ ಮಾಡ್ತಾರೆ. ಯಾರ ಅಧ್ಯಕ್ಷತೆಯಲ್ಲಿ? ನಂದನ್ ನೀಲ್ಕಣಿ ಅಂತ ಹೇಳಿ. ಇವ್ರು ಯಾರಂದ್ರೆ ನಂದನ್ ನೀಲ್ಕಣಿ ಆಧಾರನ ಸೃಷ್ಟಿಕರ್ತ ಅಂತ ಕರೀತಾರೆ. ಯಾರನ್ನ? ನಂದನ್ ನೀಲ್ಕಣಿ ಅವ್ರನ್ನ 2009ರಲ್ಲಿ ತೊಗೊಂಬರ್ತಾರೆ. ಓಕೆ, ಈ ಕಾರ್ಯಪಡೆಯಲ್ಲಿ ಇರ್ತಕ್ಕಂಥ ಸದಸ್ಯರು ಯಾರು ಅಂತಂದ್ರೆ S ಸೋಮನಾಥನ್ ಅಂತೇಳಿ, ಅನಿತಾ ಕರ್ವಾಲ್ ಅಂತೇಳಿ, ವಿ ಕಮಕೋಟಿ ಅಂತೇಳಿ, ಮತ್ತೆ ತಮನ್ ದೇಕ್ ಅನ್ನೋರು, ಮತ್ತೆ ಅಮಿತ್ಲಾಲ್ ಮೀನಾ ಅಂತ. ಅಮಿತ್ಲಾಲ್ ಮೀನಾ ಒಟ್ಟು ಎಷ್ಟು ಜನ ಅಂದ್ರೆ 5 ಜನ ಸದಸ್ಯರು ಒಬ್ರು ಅಧ್ಯಕ್ಷರಾಗಿ ಮಾಡಿದಾರ ಅಂತೇಳಿ. ಓಕೆ, ಇದನ್ನ ನೆನ್ಪಿಟ್ಕೋಬೇಕು. ನೆಕ್ಸ್ಟ್, ಇದಾದ ನಂತರ ಬರ್ತಕ್ಕಂಥದ್ದು ಅಂತಂದ್ರೆ
ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತದ ಮೀರಾಬಾಯಿ ಜಾನು ಅವರು ಸತತ 3ನೇ ಬಾರಿಗೆ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ ಅಂತೇಳಿ. ಅವರು 49 ಕೆಜಿ ಪವರ್ ಲಿಫ್ಟಿಂಗ್ ವಿಭಾಗದಲ್ಲಿ ಏನಂತಂದ್ರೆ 190 ಕೆಜಿ ಭಾರ ಎತ್ತುವುದರ ಮುಖಾಂತರ ಚಿನ್ನವನ್ನ ಗೆದ್ದಿದ್ದಾರೆ ಅಂತೇಳಿ. ಇದಕ್ಕಿಂತ ಮುಂಚೆ ಅವರು ಏನಂದ್ರೆ 2014ರಲ್ಲಿ ಸಿಲ್ವರ್ನ ಗೆತ್ತಾರೆ. ಎಲ್ಲಿ ನಡೆದಿರುತ್ತೆ, ಇದೇ ಗ್ಲಾಸ್ಗೋ ನಗರದಲ್ಲೇ ನಡೆದಿರ್ತಕ್ಕಂಥ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಸಿಲ್ವರ್ ಗೆತ್ತಾರೆ. ಅದಾದ ನಂತರ ಗೋಲ್ಡ್ ಕೋಸ್ಟ್ 2018ರಲ್ಲಿ ನಡೆದಿತ್ತಲ್ಲ, ಅಲ್ಲಿ ಏನ್ ಮಾಡ್ತಾರೆ, ಚಿನ್ನ ಗೆದ್ತಾರೆ. ಆಮೇಲೆ ಬರ್ಮಿಂಗ್ಹ್ಯಾಮ್, ಇಂಗ್ಲೆಂಡಿನ ಬರ್ಮಿಂಗ್ಹ್ಯಾಮ್ 2022ರಲ್ಲಿ ನಡೆದಿದಲ್ಲ, ಅಲ್ಲಿ ಚಿನ್ನ ಗೆದ್ತಾರೆ. ಈ ವರ್ಷ ಏನಂತಂದ್ರೆ ಮತ್ತೆ ಗ್ಲಾಸ್ಗೋದಲ್ಲಿ ನಡೆಯತಕ್ಕಂಥ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಮತ್ತೆ ಚಿನ್ನವನ್ನ ಗೆದ್ದಿದ್ದಾರೆ ಅಂತೇಳಿ ಇದು ನೆನ್ಪಿಟ್ಕೋರಿ. ಪುರುಷರ 60 ಕೆಜಿ ಲಿಫ್ಟಿಂಗ್ ವಿಭಾಗದಲ್ಲಿ ರಿಷಿಕಾಂತ್ ಸಿಂಗ್ ಅನ್ನೋರು ಬೆಳ್ಳಿ ಗೆದ್ದಿದ್ದಾರೆ ಅಂತೇಳಿ. ಇದ್ರ ಬಗ್ಗೆ ಅದೇ ನಾನು ಹೇಳ್ತೀನಿ, ನಿಮ್ಗೊಂದು ಕ್ಲಾಸ್ ಮಾಡ್ತೀನಿ ಇದ್ರ ಬಗ್ಗೆ, ಯಾವ ವಿಭಾಗದಲ್ಲಿ ಯಾರು ಗೆದ್ರು ಅನ್ನೋದ್ರ ಬಗ್ಗೆ. ನಿಮ್ ನೆಕ್ಸ್ಟ್ ಕ್ವಶನ್ ಅಲ್ಲಿ ಬರ್ಬೋದು, ಇಲ್ಲ ಹೊಂದಿಸಿ ಬರೆಯೋನು ಬರ್ಬೋದು. ಯಾವ ಅಂದ್ರೆ ಆಟಗಾರರ ಹೆಸರು ಮತ್ತೆ ಯಾವ ಸ್ಪೋರ್ಟ್ಸ್ ಅಲ್ಲಿ ಅಂತ ಹೇಳಿ, ಇಲ್ಲಾಂದ್ರೆ ಆಟಗಾರರ ಹೆಸರು, ಅವ್ರು ಯಾವ ಪದಕವನ್ನು ಗೆದ್ರು ಅನ್ನೋದ್ರ ಬಗ್ಗೆ ನೀವು ಹೊಂದಿಸಿ ಬರೆಯೋನು ಕೇಳ್ಬೋದು. ನೆಕ್ಸ್ಟ್, ನೌಲ್ ಚಂಡಮಾರುತ ದಕ್ಷಿಣ ಚೀನಾದ ಗುವಾಂಗ್ಡಾಂಗ್ ಪ್ರಾಂತ್ಯಕ್ಕೆ ಏನಪ್ಪಾ ಅಂದ್ರೆ ಅಪ್ಪಳಿಸಿದೆ ಅಂತೇಳಿ. ನೌಲ್ ಇದು ಇತ್ತೀಚೆಗೆ ಏನಂತಂದ್ರೆ ಅಲ್ಲಿ ಅತಿ ಹೆಚ್ಚು ಏನಪ್ಪಾ ಅಂತಂದ್ರೆ ಈ ವರ್ಷ 12 ಚಂಡಮಾರುತಗಳನ್ನ ಅವರಿಗೆ ಎಫೆಕ್ಟ್ ಮಾಡಿದಾವ ಅಂತೇಳಿ. ಓಕೆ, ಜುಲೈ 27ರಂದು ಏನಪ್ಪಾ ಅಂದ್ರೆ ಕೇಂದ್ರ ಮೀಸಲು ಪಡೆ CRPF ದಿನವನ್ನು ಆಚರಣೆ ಮಾಡ್ತಾರೆ. ಎದಕ್ಕೆ ಆಚರಣೆ ಮಾಡ್ತಾರೆ ಅಂದ್ರೆ 1939ರಲ್ಲಿ ಕ್ರೌನ್ ರೆಪ್ರೆಸೆಂಟೇಟಿವ್ ಪೊಲೀಸ್ ಅಂತೇಳಿ ಒಂದು ಪಡೆಯನ್ನು ಸ್ಥಾಪನೆ ಆಗಿತ್ತು. ಅದು 1949ರಲ್ಲಿ ಕೇಂದ್ರೀಯ ಮೀಸಲು ಪಡೆ CRPF ಅಂತ ಮರುನಾಮಕರಣ. 1939 ಜುಲೈ 27 ಸ್ಥಾಪನೆ ಆಗಿದ್ದರಿಂದ CRPF ದಿನ ಅಂತೇಳಿ ಜುಲೈ 29ನ್ನ ಆಚರಣೆ ಮಾಡ್ತಾರೆ ಅಂತೇಳಿ. ಓಕೆ, ನೆಕ್ಸ್ಟ್, ಇನ್ಫೋಸಿಸ್ನ ಸಿಇಒ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ಅನಿಶ್ ದಾಸ್ ಶರ್ಮಾ ಅನ್ನೋರು ಏನಪ್ಪಾ ಅಂದ್ರೆ ನೇಮಕ ಮಾಡಿದ್ದಾರೆ. ಇತ್ತೀಚೆಗೆ ಇಲ್ಲಿ ಬಂದಿರಲ್ಲ, ನಂದನ್ ನೀಲ್ಕಣಿ ಅವರು ಏನಪ್ಪಾ ಅಂದ್ರೆ ಇನ್ಫೋಸಿಸ್ನ ಸ್ಥಾಪಕ ಸದಸ್ಯರಲ್ಲಿ ಒಬ್ರು. ಈಗ ಇದೇನಪ್ಪಾ ಅಂದ್ರೆ ಇನ್ಫೋಸಿಸ್ನ ಸಿಇಒ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ಅನಿಶ್ ದಾಸ್ ಶರ್ಮಾ ಅನ್ನೋರು ನೇಮಕ ಮಾಡಿದ್ದಾರೆ ಅಂತ ಹೇಳಿ. ನೆಕ್ಸ್ಟ್, ಇದಾದ ನಂತರ ಬರ್ತಕ್ಕಂಥ ವ್ಯೂಸ್ ಆಫ್ ಇಂಡಿಯಾ ಪುಸ್ತಕವನ್ನು ನವದೆಹಲಿಯ ಸೆಂಟ್ರಲ್ ಕಾಟೇಜ್ ಇಂಡಸ್ಟ್ರೀಸ್ ಎಂಪೋರಿಯಂ ನಲ್ಲಿ ಏನಪ್ಪಾ ಅಂದ್ರೆ ಜುಲೈ 24ರಿಂದ ಆಗಸ್ಟ್ 7ರವರೆಗೆ ನಡೆದಿದೆ ಅಂತ ಹೇಳಿ. ಈ ಉತ್ಸವವನ್ನ ಕೇಂದ್ರ ಜವಳಿ ಸಚಿವಾಲಯ ಅಭಿವೃದ್ಧಿ ಆಯುಕ್ತರು ಆದೇಶಿಸಿದ್ದು ಆಗಸ್ಟ್ 7ರಂದು ಆಚರಿಸಲಾಗುವ 12ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಅಂಗವಾಗಿ ಏನಪ್ಪಾ ಅಂದ್ರೆ ಇದನ್ನು ನಡೆಸಿದಾರ ಅಂತ ಹೇಳಿ. ಓಕೆ, ಇದಾದ ನಂತರ ಬರ್ತಕ್ಕಂಥದ್ದು ಏನಂದ್ರೆ ಉತ್ತರ ಪ್ರದೇಶದ ವಾರಾಣಸಿಯಲ್ಲಿ ಗಂಗಾ ನದಿಯಲ್ಲಿ ಅಂದ್ರೆ ವಿದ್ಯುತ್ ಚಾಲಿತ ಪ್ರಯಾಣಿಕರ ದೋಣಿ ಸೇವೆಯನ್ನ ಏನಪ್ಪಾ ಅಂದ್ರೆ ಆರಂಭ ಮಾಡಿದಾರೆ ಅಂತೇಳಿ ಇದು ನೆನ್ಪಿಟ್ಕೊರಿ ನೀವು. ಮತ್ತೆ ದೇಶದ ಮೊದಲ ಹಿಂದಿ ಮಾಧ್ಯಮ MBBS ಕಾಲೇಜ್ ಎಲ್ಲಿ ಅಂದ್ರೆ ಮಧ್ಯಪ್ರದೇಶದ ಜಬಲ್ಪುರ್ನಲ್ಲಿ ಆರಂಭಗೊಳ್ತಾ ಇದೆ ಅಂತೇಳಿ. ಎಲ್ಲ ಇಂಗ್ಲಿಷ್ ಮೀಡಿಯಂದಲ್ಲಿ ದೇಶದ ಮೊದಲನೇ ಬಾರಿ MBBS ಕಾಲೇಜ್ ಎಲ್ಲಿ ಜಬಲ್ಪುರದಲ್ಲಿ ಇರ್ತಕ್ಕಂಥ ಅದನ್ನ ಆರಂಭ ಮಾಡ್ಕೊಂಡ್ ಮಾಡಿದ್ದಾರೆ. ಓಕೆ, ಅಂತಾರಾಷ್ಟ್ರೀಯ ಟೈಪ್ 1 ಮಧುಮೇಹ ಶೃಂಗಸಭೆ ಇಂಟರ್ನ್ಯಾಷನಲ್ ಟೈಪ್ 1 ಡಯಾಬಿಟಿಸ್ ಸಮಿಟ್ 2026 ಎಲ್ಲಿ ನಡೆದೈತೆ ಅಂದ್ರೆ ರಾಜಸ್ಥಾನದ ಜೋಧ್ಪುರದಲ್ಲಿ ಜುಲೈ 30ರಿಂದ ಆಗಸ್ಟ್ 1ರವರೆಗೆ ನಡೆಯಲಿದೆ ಅಂತ. ಓಕೆ, ಆಲ್ರೆಡಿ. ಈಗ ಈ ಶೃಂಗಸಭೆಯು ಟೈಪ್ 1 ಮಧುಮೇಹದ ಕುರಿತು ಜಾಗೃತಿ, ಆರಂಭಿಕ ರೋಗ ನಿರ್ಣಯ, ಕೈಗೆಟುಕುವ ಚಿಕಿತ್ಸೆ, ಸಂಶೋಧನೆ, ನೀತಿ ಸಾಕಾರಗಳನ್ನು ಉತ್ತೇಜಿಸುವ ಗುರಿಯನ್ನ ಇದರಲ್ಲಿ ಹೊಂದೈತೆ ಅಂತೇಳಿ. ಓಕೆ, ಇನ್ನೊಂದು ಇಲ್ಲಿ ಬರ್ಲಾರ್ದಕ್ಕಂಥದ್ದಪ್ಪ ಅಂತಂದ್ರೆ ನಾರ್ಡಿಕ್ ಕಂಟ್ರೀಸ್ ಅಂತೇಳಿ ಒಂದು ಬಂದೈತಿ, ಒಂದು ನ್ಯೂಸ್ ಪೇಪರ್ದಲ್ಲಿ ಬಂದಿದೆ. ಇದನ್ನ ನಾರ್ಡಿಕ್ ಕಂಟ್ರೀಸ್ ಅಂತ ಯಾವ ಕರೀತಾರೆ ಅಂತಂದ್ರೆ ನಾರ್ವೆ, ಸ್ವೀಡನ್ ಮತ್ತು ಫಿನ್ಲ್ಯಾಂಡ್ ದೇಶಗಳನ್ನ ನಾರ್ಡಿಕ್ ದೇಶಗಳ ಅಂತ ಕರೀತಾರೆ ನೋಡ್ರಿ. ಇದನ್ನ ನೆನ್ಪಿಟ್ಕೊಂಡು ನೀವು ಬಂದ್ರು ಬರ್ಬೋದು ನಿಮಗೆ. ನಾನು ಇದನ್ನ ಇದರಲ್ಲಿ ಹಾಕಿದ್ದೀನಿ, ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಮೈ ವ್ಯೂಸ್ ಅಂತ ಏನು ಇನ್ಸ್ಟಾಗ್ರಾಮ್ ಪೇಜ್ ಇದೆಯಲ್ಲ ಆ ಪೇಜಲ್ಲಿ ಹಾಕಿದ್ದೀನಿ, ನಿಮ್ಗೆ ನೋಡ್ಬೋದು. ಓಕೆ, ನೆಕ್ಸ್ಟ್, ಇದಾದ ನಂತರ ಬರ್ತಕ್ಕಂಥದ್ದು ಏನಂತಂದ್ರೆ ಅರಾಮ್ಕೋ ತೈಲ ಸಂಸ್ಕರಣಾ ಘಟಕ ಎಲ್ಲಿ ಬರ್ತೈತೆ ಅಂತಂದ್ರೆ ಇದು ಸೌದಿ ಅರೇಬಿಯಾ ಪೂರ್ವ ಪ್ರಾಂತ್ಯದಲ್ಲಿ ಬರ್ತೈತಿ. ಇದು ವಿಶ್ವದ ಅತಿ ದೊಡ್ಡ ಕಚ್ಚಾ ತೈಲ ಸಂಸ್ಕರಣಾ ಘಟಕ ಅಂತ ಹೇಳಿ. ಇದು ಯಾಕೆ ನ್ಯೂಸ್ ನಲ್ಲಿದೆ ಅಂತಂದ್ರೆ ಅಲ್ಲಿ ಹೌತಿಯ ಬಂಡುಕೋರರು ಏನಂದ್ರೆ ಇದನ್ನ ಅಟ್ಯಾಕ್ ಮಾಡಿದ್ರು ಇತ್ತೀಚೆಗೆ, ಇರಾನ್ ಅನ್ನ ಬೆಂಬಲ ಮಾಡ್ಕೊಂಡು ಇದ್ರ ಸಂಬಂಧ ಇದು ನ್ಯೂಸ್ ನಲ್ಲಿದೆ ಅಂತ. ಓಕೆ, ISSF ಶೂಟಿಂಗ್ ವಿಶ್ವಕಪ್ ಅನ್ನೋದೇನಪ್ಪಾ ಅಂದ್ರೆ ವಿಶ್ವಕಪ್ ನಲ್ಲಿ ಭಾರತದ ಇಶಾ ಸಿಂಗ್ ಮಹಿಳೆಯರ 25 ಮೀಟರ್ ಪಿಸ್ತೂಲ್ ವಿಭಾಗದಲ್ಲಿ ಚಿನ್ನವನ್ನ ಗೆದ್ದಿದ್ದಾರೆ ಅಂತೇಳಿ. ಏನು ಈ ವಿಶ್ವಕಪ್ ನಡೆಯುತ್ತಲ್ಲ ISSF ವಿಶ್ವಕಪ್ ಏನ್ ನಡೆಯುತ್ತಲ್ಲ, ಭಾರತ ಒಟ್ಟು 4 ಪದಕಗಳನ್ನ ಗೆದ್ದೈತಿ. 1 ಚಿನ್ನ, 1 ಬೆಳ್ಳಿ ಮತ್ತು 2 ಕಂಚಿನ ಪದಕಗಳನ್ನ ಗೆದ್ದೈತಿ. ಕಂಚು ಗೆದ್ದವರು ಯಾರು ಅಂತಂದ್ರೆ
ಒಲಿಂಪಿಕ್ ವಿಜೇತೆ ಮನು ಭಾಕರ್ ಅನ್ನೋರು ಕಂಚು ಗೆದ್ದಿದ್ದಾರೆ. ಅವರನ್ನೇ ಸೋಲಿಸಿ ಇಶಾ ಸಿಂಗ್ ಅನ್ನೋರು ಚೆನ್ನಾಗಿದ್ದಾರೆ ಅಂತೇಳಿ. ಓಕೆ, ನೆಕ್ಸ್ಟ್ ವಿಶ್ವ ಹೆಪಟೈಟಿಸ್ ದಿನ ಅಂತ ಆಚರಣೆ ಮಾಡ್ತಾರೆ. ವಿಶ್ವ ಹೆಪಟೈಟಿಸ್ ದಿನ ಅಂತ ಜುಲೈ 28ನೇ ತಾರೀಕನ್ನ ಆಚರಣೆ ಮಾಡ್ತಾರೆ. ಹೆಪಟೈಟಿಸ್ ಲೆಟ್ಸ್ ಬ್ರೇಕ್ ಇಟ್ ಡೌನ್ ಅಂತ ಹೇಳೋದೇನಪ್ಪ ಅಂದ್ರೆ ಅದರ ಥೀಮ್ ಯಕೃತದಲ್ಲಿ ಉರಿಯೂತ ಉಂಟಾಗುವ ಲಕ್ಷಣಗಳು ಮತ್ತು ರೋಗಗಳಿಗೆ ಹೆಪಟೈಟಿಸ್ ಎ, ಬಿ, ಸಿ ಮತ್ತು ಡಿ ಎಂಬ ವೈರಸ್ಗಳು ಕಾರಣ ಆಗ್ತಾವಂತ ಇದರಲ್ಲಿ ಇದನ್ನ ಹೆಪಟೈಟಿಸ್ ದಿನ ಅಂತ ಆಚರಣೆ ಮಾಡ್ತಾರೆ. ಓಕೆ, ಥೀಮ್ ನಿಮಗೆ ಥೀಮ್ ಕೇಳ್ಬೋದು ನೋಡ್ರಿ, ಹೆಪಟೈಟಿಸ್ ಲೆಟ್ಸ್ ಬ್ರೇಕ್ ಇಟ್ ಡೌನ್ ಅಂತ ಹೇಳೋದು ಒಂದು ಥೀಮ್. ಓಕೆ, ನೆಕ್ಸ್ಟ್ ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನ ಅಂತ ಜುಲೈ 28ನ ಆಚರಣೆ ಮಾಡ್ತಾರೆ. ಅದು ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನ ಅಂತ ವರ್ಲ್ಡ್ ನ್ಯಾಚುರಲ್ ಕನ್ಸರ್ವೇಷನ್ ಡೇ ಅಂತ ಆಚರಣೆ ಮಾಡ್ತಾರೆ. ಅಂದ್ರೆ ಇದ್ರದ್ದು ಆಕ್ಚುಲಿ ಬಂದೇನಂತಂದ್ರೆ ಇದು ಲಿವಿಂಗ್ ಸಸ್ಟೈನಬಿಲಿಟಿ ಇನ್ ಹಾರ್ಮನಿ ವಿತ್ ನೇಚರ್ ಅಂದ್ರೆ ಇದ್ರ ಥೀಮ್. ಓಕೆ, ಯಾವುದು ಲಿವಿಂಗ್ ಸಸ್ಟೈನಬಿಲಿಟಿ ಇನ್ ಹಾರ್ಮನಿ ವಿತ್ ನೇಚರ್ ಅನ್ನೋದು ಥೀಮ್. ಭಾರತ ಮತ್ತು ನೇಪಾಳ ಪ್ರಜೆಗಳು ಅಂದ್ರೆ ನೇಪಾಳ ಸರ್ಕಾರ ಏನ್ ಮಾಡೈತೆ ಅಂದ್ರೆ ಅಲ್ಲಿ ಭಾರತದ 200 ಮತ್ತು 500 ಮುಖಬೆಲೆಯ ಕರೆನ್ಸಿ ನೋಟುಗಳನ್ನು ಒಳಗೊಂಡಂತೆ ಒಟ್ಟು 25,000 ರೂ ಒಳಗಿನ ಹಣವನ್ನ ನೇಪಾಳಕ್ಕೆ ಕೊಂಡೊಯ್ಯಬಹುದು ಮತ್ತೆ ಅಲ್ಲಿಂದ ಭಾರತಕ್ಕೆ ತರಲು ಏನಪ್ಪಾ ಅಂದ್ರೆ ನೇಪಾಳ ಸರ್ಕಾರ ಇತ್ತೀಚೆಗೆ ಅನುಮತಿ ನೀಡೈತೆ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಇಂಟರ್ನ್ಯಾಷನಲ್ ಡೇ ಆಫ್ ಕನ್ಸರ್ವೇಷನ್ ಆಫ್ ಮ್ಯಾಂಗ್ರೋವ್ ಎಕೋಸಿಸ್ಟಮ್ ಅಂತೇಳಿ ಜುಲೈ 26ನೇ ತಾರೀಕು ಆಚರಣೆ ಮಾಡ್ತಾರೆ. ಜುಲೈ 26 ಇಂಟರ್ನ್ಯಾಷನಲ್ ಡೇ ಫಾರ್ ಕನ್ಸರ್ವೇಷನ್ ಆಫ್ ಮ್ಯಾಂಗ್ರೋವ್ ಎಕೋಸಿಸ್ಟಮ್ ಅಂತೇಳಿ. ಥೀಮ್ ಪ್ರೊಟೆಕ್ಟಿಂಗ್ ವೆಟ್ಲ್ಯಾಂಡ್ಸ್ ಫಾರ್ ಅವರ್ ಕಾಮನ್ ಫ್ಯೂಚರ್ ಅಂತೇಳಿ. ಇದು ನಿಮ್ ಥೀಮ್ ಕೇಳ್ಬೋದು ನೋಡ್ರಿ, ಇತ್ತೀಚೆಗೆ ನಡೆದಿರ್ತಕ್ಕಂಥ PC ಪರಿಸರ ದಿನದ ಬಗ್ಗೆ ಕೇಳಿದ್ರು. ನಿಮ್ಗೆ ಯಾವ್ದು ಎಕ್ಸಾಮ್ಗೆ ನೆಕ್ಸ್ಟ್ ಬರ್ತಕ್ಕಂಥ ಎಕ್ಸಾಮ್ಗೆ ಕೇಳ್ಬೋದು. ಇಂಟರ್ನ್ಯಾಷನಲ್ ಡೇ ಆಫ್ ಕನ್ಸರ್ವೇಷನ್ ಆಫ್ ಮ್ಯಾಂಗ್ರೋವ್ ಎಕೋಸಿಸ್ಟಮ್ ಅಂತೇಳಿ. ಪ್ರೊಟೆಕ್ಟಿಂಗ್ ವೆಟ್ಲ್ಯಾಂಡ್ಸ್ ಫಾರ್ ಅವರ್ ಕಾಮನ್ ಫ್ಯೂಚರ್ ಅಂತೇಳಿ. ಇದನ್ನ ಫಸ್ಟ್ ಆಫಿಷಿಯಲಿ ಅಬ್ಸರ್ವ್ಡ್ ಇನ್ 2016. ಓಕೆ, ನೆಕ್ಸ್ಟ್ ಕರ್ನಾಟಕದಲ್ಲಿ ಮ್ಯಾಂಗ್ರೋವ್ಸ್ ಕಾಡುಗಳು ಎಲ್ಲಿ ಕಂಡು ಬರ್ತಾವ ಅಂತ ಅಂದ್ರೆ ಒಂದು ಶರಾವತಿ ನದಿ ದಂಡೆಗೆ ಇರ್ತಕ್ಕಂಥ ಇದು ಹೊನ್ನಾವರದಲ್ಲಿ ಶರಾವತಿ ನದಿ ದಂಡೆಗೆ ಮ್ಯಾಂಗ್ರೋವ್ಸ್ ಕಾಡುಗಳು ಕಂಡು ಬರ್ತಾವೆ. ಆಮೇಲೆ ಸಾಲಿಗ್ರಾಮ್ ಅಂತ ಹೇಳಿ ಒಂದು ಫಾರೆಸ್ಟ್ ಬರ್ತೈತಿ ಎಲ್ಲಿ ಅಂತಂದ್ರೆ ಸೀತಾ ನದಿ ರಿವರ್ ಉಡುಪಿ ಡಿಸ್ಟಿಕ್ ನಲ್ಲಿ ಬರ್ತಕ್ಕಂಥದ್ದು. ಇಲ್ಲಿ ಮ್ಯಾಂಗ್ರೋವ್ಸ್ ಕಾಡುಗಳು ಏನಪ್ಪ ಅಂದ್ರೆ ಕಂಡು ಬರ್ತಾವ ಅಂತ ಹೇಳಿ. ಓಕೆ, ನೆಕ್ಸ್ಟ್ PRAXIX ಪ್ಲಾನೆಟರಿ ರಿಂಗ್ ಆಟೋನಮಸ್ ಎಕ್ಸ್ಪ್ಲೋರೇಷನ್ ವಿತ್ ಇನ್ಸಿಟು ಸ್ಯಾಂಪ್ಲಿಂಗ್ ಅಂತೇಳಿ ಎಂಬುದು ಇದೊಂದು ಏನಪ್ಪಾ ಅಂದ್ರೆ ನಾಸಾದ ಮಿಷನ್ ಇದೆ. ಈ ಮಿಷನ್ ಎದಕ್ಕೆ ತೊಗೊಂಬರ್ತಾ ಇದಾರೆ ಅಂತಂದ್ರೆ ಹೊಸ ಮಿಷನ್ ಪರಿಕಲ್ಪನೆಯನ್ನ ತೊಗೊಂಬಂದಿದ್ದಾರೆ. ಅದನ್ನ ಎದಕ್ಕೆ ತೊಗೊಂಬಂದಿದ್ದಾರೆ ಅಂತಂದ್ರೆ ಶನಿ ಗ್ರಹದ ಉಂಗುರಗಳ ಕುರಿತು ನೇರವಾಗಿ ಅಧ್ಯಯನ ಮಾಡೋದು ಇದರ ಮುಖ್ಯ ಉದ್ದೇಶ. ನಿಮ್ ಕೇಳ್ಬೋದು ನೋಡ್ರಿ, PRAXIX ಅಂತೇಳಿ ಪ್ಲಾನೆಟರಿ ರಿಂಗ್ಸ್ ಆಟೋನಮಸ್ ಎಕ್ಸ್ಪ್ಲೋರೇಷನ್ ವಿತ್ ಇನ್ಸಿಟು ಸ್ಯಾಂಪ್ಲಿಂಗ್ ಅಂತೇಳಿ ಯಾರ ಯೋಜನೆ ಅಂತಂದ್ರೆ ನಾಸಾದ. ಎದಕ್ಕಂತಂದ್ರೆ ಶನಿ ಗ್ರಹದ ಉಂಗುರಗಳ ಕುರಿತು ಏನಪ್ಪಾ ಅಂದ್ರೆ ಅಧ್ಯಯನ ಮಾಡಲು ಕೈಗೊಂಡಿರ್ತಕ್ಕಂಥ ಒಂದು ಯೋಜನೆ ಅಂತೇಳಿ. ಓಕೆ, ಇದು ಏನಪ್ಪಾ ಅಂದ್ರೆ 25ರಿಂದ 28ರವರೆಗೆ ಏನು ಕರೆಂಟ್ ಅಫೇರ್ಸ್. ಎಲ್ಲರೇ ತಪ್ಪಿದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಾನು ತಿದ್ದುಪಡಿ ಮಾಡ್ಕೋತೀನಿ. ನೆಕ್ಸ್ಟ್ ನಂದು ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಮಯೂಸ್ ಅಂತೇಳಿ, ಅಲ್ಲಿ ನಾನು ಡೈಲಿ ಕರೆಂಟ್ ಅಫೇರ್ಸ್ ಅನ್ನ ಅಪ್ಲೋಡ್ ಮಾಡ್ತಿರ್ತೀನಿ. ಚೆಕ್ ಮಾಡ್ತೀರಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.